ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇದೊಂದು ವಿಶೇಷವಾದ ಸ್ಟೋರಿ. ಮನುಷ್ಯ ದುಡಿಯೋ ಟೈಮ್ನಲ್ಲಿ ತಾನು ದುಡಿಬೇಕು ಅಂತ ಹಠಕ್ಕೆ ಬಿದ್ದು ಕೋಟ್ಯಾಂತರ ರೂಪಾಯಿ ದುಡಿತಾನೆ. ಆದರೆ ಒಂದು ದಿನ ಅವನಿಗನ್ಸ್ಬಿಡುತ್ತೆ, ಸಾಕಿದೆಲ್ಲ ಯಾಕೆ ಬೇಕು ಈ ಕೋಟಿ ಇಟ್ಕೊಂಡು ಏನು ಮಾಡಲಿ, ನಾನು 100 ಕೋಟಿ ಮಾಡಿದ್ದೀನಿ, ನನಗಿದೆಲ್ಲ ಬೇಡ, ನಾನೊಬ್ಬ ಸನ್ಯಾಸಿ ಆಗಿಬಿಡ್ತೀನಿ ಅಂತ ದೀಕ್ಷೆ ತೊಗೊಂಡು ಹೊರಟುಬಿಡ್ತಾನೆ. ಕೇಳಕ್ಕೆ ಸಿನಿಮ್ಯಾಟಿಕ್ ಆಗಿದ್ರು ಇದು ನಡೆದಿರೋದು ಸತ್ಯ. ಕರ್ನಾಟಕದಲ್ಲೇ ಯಾದಗಿರಿ ತಾಲೂಕು ಸೈದಾಪುರದಲ್ಲಿ ನಡೆದಿರೋ ಘಟನೆ ಇದು. ದಿಲೀಪ್ ಕುಮಾರ್ ದೋಖಾ ಅಂತ ಜೈನ್, 55 ವರ್ಷ ಅವ್ರಿಗೆ. 3 ಜನ ಹೆಣ್ಮಕ್ಳು, ಮಡದಿ 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರು. ಈ ಮನುಷ್ಯ ಕಳೆದ 12 ವರ್ಷದಿಂದ ಅಮೆರಿಕಾದಲ್ಲಿ ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲೂ ಸಾಕಷ್ಟು ಪ್ರಾಪರ್ಟೀಸ್ ಇದೆಯಂತೆ. ಅಲ್ಲೂ ಊರಲ್ಲಿ ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿ. ಸೊ ಹೀಗಿರುವ ವ್ಯಕ್ತಿ ಏಕಾಏಕಿ ಏನೂ ಬೇಡ ನನಗೆ ಅಂತ ಹೇಳಿ ಎಲ್ಲರನ್ನ ಬಿಟ್ಟು ಜೈನ ಮುನಿಯಾಗಿ ದೀಕ್ಷೆಯನ್ನು ತಗೊಂಡು, ಸನ್ಯಾಸಿಯಾಗಿ ದೀಕ್ಷೆ ತಗೊಂಡು ಹೊರಟುಬಿಟ್ಟಿದ್ದಾರೆ. ಇವ್ರಿಗೆ 14 ವರ್ಷ ಇದ್ದಾಗಲೇ ಇವರು ನಾನು ದೀಕ್ಷೆ ತಗೋತೀನಿ ಅಂತ ಅವ್ರ ಅಪ್ಪನ ಹತ್ರ ಕೇಳಿದಾಗ ಅವ್ರ ಅಪ್ಪ ಒಪ್ಪಲಿಲ್ವಂತೆ. ಬೇಡಪ್ಪ, ಭಗವಂತ ಒಂಚೂರು ಸ್ಥಿತಿವಂತನ ಥರ ಇಟ್ಟಿದ್ದಾನೆ ನನ್ನ, ನೀನು ಯಾಕೆ ಈಗಲೇ ದೀಕ್ಷೆ ಅಂತ ಹೋಗ್ತೀಯ, ಮುಂದೆ ನೋಡೋಣ, ಆರಾಮಾಗಿರು ಅಂತೇಳಿ 14 ವರ್ಷ ಇದ್ದ ಮಗನನ್ನು ತಡೆದಿದ್ರಂತೆ ಅವರಪ್ಪ. ಅದಾಗಿ 41 ವರ್ಷ ಆದಮೇಲೆ ಆ ವ್ಯಕ್ತಿ ಕಾದು ಏನೇನು ಮಾಡಬೇಕೋ ತನ್ನ ಸಂಸಾರಕ್ಕೆ, ತನ್ನ ನಂಬಿದವ್ರಿಗೆ ಏನೇನು ಮಾಡಬೇಕು ಎಲ್ಲವನ್ನು ಮಾಡಿ 3 ಹೆಣ್ಣುಮಕ್ಕಳ ಮದುವೆಯನ್ನು ಮಾಡಿ ಈಗ ನನಗೆ ಸಾಕು ಜೀವನ ಅಂತ ಹೇಳಿ ಸನ್ಯಾಸಿಯಾಗಿ ದೀಕ್ಷೆ ತಗೊಂಡು ಹೊರಟುಬಿಟ್ಟಿದ್ದಾರೆ. ಅವ್ರ ಹೆಂಡತಿ ತುಂಬ ಕಣ್ಣೀರು ಹಾಕೊಂಡು ಹೇಳಿದ್ರಂತೆ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗ್ತಿದ್ದಾರೆ. ಕಷ್ಟದ ಪರಿಸ್ಥಿತಿ ಇನ್ ದ ಸೆನ್ಸ್ ಅವ್ರ ಕಷ್ಟ ನೋಡೋಕ್ಕಾಗಲ್ಲ. ಏನು ಇವಾಗ ಜೈನ ಮುನಿ ಆದರೆ ಇಲ್ಲಿಯ ತನಕ ರಾಯಲ್ ಆಗಿ ಕಾರ್ನಲ್ಲಿ, ಲಕ್ಸುರಿ ಕಾರ್ಗಳಲ್ಲಿ ಓಡಾಡ್ತಿದ್ದ ಮನುಷ್ಯ ಇನ್ಮೇಲೆ ಬರಿಗಾಲಲ್ಲಿ ನಡಿಬೇಕು. ಏನು ಬೇಕು ಅದನ್ನ ಮನೆಯಲ್ಲಿ ಅಡಿಗೆಯವರು ಮಾಡಿ ಬಡಿಸ್ತಾ ಇದ್ರು, ಇನ್ಮೇಲೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಊಟ ಮಾಡಬೇಕು. ಈ ಥರದ ಪರಿಸ್ಥಿತಿಯಲ್ಲಿ ನನ್ನ ಗಂಡನ ನಾನು ಹೇಗೆ ನೋಡಲಿ ಅಂತ ನೋಡೋದಂತ ಹೀಗೆ ಬಿಡಿ ದೀಕ್ಷೆ ತಗೊಂಡು ಹೊರಟರು ಅಂದರೆ ಊರು ಅಲ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಅವ್ರನ್ನ ಮುಗೀತು. ಬಟ್ ಅಲ್ಲಿನ ಜೈನ ಸಮುದಾಯ ಸಹಿತ ದಿಲೀಪ್ ಅವರನ್ನ ಸಾರೋಟದಲ್ಲಿ ಬಹಳ ದೊಡ್ಡ ಮೆರವಣಿಗೆಯನ್ನು ಮಾಡಿ ವಿಜೃಂಭಣೆಯಿಂದ ಅವರನ್ನ ಬೀಳ್ಕೊಡುಗೆ ಕೊಟ್ಟಿದೆ. ನನಗೆ ಈ ಸ್ಟೋರಿ ಕೇಳಿದಾಗ ಅನಿಸೋದು, ಮನುಷ್ಯ ಒಂದು ಹಂತದಲ್ಲಿ ತಾನೇನೋ ಸಾಧಿಸಬೇಕು, ತಾನೇನೋ ಮಾಡಬೇಕು, ತಾನೇನೋ ಅಚೀವ್ ಮಾಡಬೇಕು ಅನ್ನೋ ಹಠಕ್ಕೆ ಬಿದ್ದಾಗ ದುಡಿಮೆ ಭಾರತದಲ್ಲಾಗಲಿಲ್ಲ, ಕರ್ನಾಟಕದಲ್ಲಾಗಲಿಲ್ಲ, ಭಾರತದಲ್ಲಾಗಲಿಲ್ಲ, ಅಂದರೆ ಆಗಲಿಲ್ಲ, ಸಾಲಿಲ್ಲ, ಅಮೆರಿಕಾಗೆ ಹೋಗಿ ಬಿಸ್ನೆಸ್ ಮಾಡ್ತೀನಿ, ಅಲ್ಲೇನೋ ಮಾಡ್ತೀನಿ, ಕೋಟಿ ಮಾಡ್ತೀನಿ, 5 ಕೋಟಿ ಮಾಡ್ತೀನಿ, 5 ಕೋಟಿನ 10 ಕೋಟಿ, 10 ಕೋಟಿನ 50 ಕೋಟಿ, 50 ಕೋಟಿ 100 ಕೋಟಿ ಮಾಡ್ತೀನಿ, 100 ಕೋಟಿ ಆಸ್ತಿಯನ್ನು ಮಾಡೋದು ಒಬ್ಬ ಮನುಷ್ಯನಿಗೆ ಕೊನೆಗೆ ಜೀವನದಲ್ಲಿ ಅನಿಸ್ಬಿಡುತ್ತೆ, ಸಾಕು ನನಗೆ, ಏನು ಮಾಡ್ತಾ ಇದ್ದೀನಿ ನಾನು, ಇನ್ನು ನನ್ನ ಜೀವನ ಸಾಕು, ದುಡ್ಡು ನೋಡ್ಬಿಟ್ಟೆ, ಬದುಕು ನೋಡ್ಬಿಟ್ಟೆ, ಹೆಣ್ಮಕ್ಳ ಲೈಫ್ನೆಲ್ಲ ಸೆಟಲ್ ಮಾಡಿಬಿಟ್ಟೆ, ಹೆಂಡತಿಗೂ ಜೀವನಕ್ಕೆ ಏನು ಬೇಕು ಅದೆಲ್ಲವನ್ನ ಮಾಡಿಟ್ಟೆ, ಕೂತು ತಿಂದರೂ ಕರಗದಷ್ಟು ಆಸ್ತಿ ಇದೆ, ಐಷಾರಾಮಿ ಬಂಗ್ಲೆ ಇದೆ, ಓಡಾಡ್ಲಿಕ್ಕೆ ಐಷಾರಾಮಿ ಕಾರುಗಳಿದೆ, ಕಾಳುಗಳು ಬೇಕಾದಷ್ಟಿದೆ, ಸಾಕು ಇನ್ನು ನನಗೆ ಜೀವನ, ಇನ್ನು ನನಗಿದು ಬೇಡ, ಇನ್ನು ನಾನು ದೈವದ ಕಡೆಗೆ ಹೋಗ್ತೀನಿ, ದೇವರ ಕಡೆಗೆ ಹೋಗ್ತೀನಿ ಅಂತ ಹೇಳಿ ನೇರ ಬಾಯಿಗೊಂದು ಬಟ್ಟೆ ಕಟ್ಕೊಂಡು ಮನುಷ್ಯ ಹೊರಟೇ ಬಿಟ್ರು. ಅನ್ನೋದು ಮನುಷ್ಯ ನೋಡಿ, ಅವನ ಮನಸ್ಥಿತಿಗಳು ಹೇಗಿರುತ್ತೆ ಅಂತಂದರೆ, ಇಲ್ಲದಿದ್ದಾಗ ಅದನ್ನು ಪಡೆದುಕೊಳ್ಳುವ ತವಕ. ಇಲ್ಲ, ನನ್ನ ಹತ್ರ ಇವತ್ತಿಲ್ಲ ದುಡ್ಡು ಅಂತಂದರೆ ದುಡ್ಡು ಮಾಡಬೇಕು, ಗಳಿಸ್ಬೇಕು, ಹಠಕ್ಕೆ ಬೀಳಬೇಕು, ದುಡಿಬೇಕು, ಗೆಲ್ಲಬೇಕು, ಗೆದ್ದಾಯ್ತು, ದುಡ್ದಾಯ್ತು, ಸಾಧಿಸಿದ್ದಾಯ್ತು, ಈಗ ಸಾಕು ನನಗಿದು ಬೇಡ, ನನಗೆ ನೆಮ್ಮದಿ ಬೇಕು, ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ಮನೆಗೆ ಹೋಗಿ ಭಿಕ್ಷೆ ಬೇಡಿ ತಿಂದರೂ ಪರವಾಗಿಲ್ಲ, ನಾನು ಇನ್ನು ಮೇಲೆ ಆರಾಮಾಗಿರಬೇಕು, ಸನ್ಯಾಸಿಯಾಗಿ ಬದುಕಬೇಕು, ಈ ಸಂಸಾರದ ಜಂಜಾಟಗಳೇನಿದೆ ಇದರಿಂದೆಲ್ಲ ದೂರಾಗಿ ದೇವರ ಅಂದರೆ ಭಕ್ತಿಯಲ್ಲಿ ಲೀನ ಆಗಿಬಿಡಬೇಕು ಅಂತ ಹೊರಟು ಬಿಡೋದಿದೆಯಲ್ಲ, ಅಂದರೆ ಬಹಳ ದೊಡ್ಡ ಶಕ್ತಿ ಬೇಕ್ರಿ ಅದಕ್ಕೆ, ಅದೇನು ಸಾಮಾನ್ಯ ಅಲ್ಲ. ನಿನ್ನೆಯವರೆಗೂ ಮರ್ಸಿಡೀಸ್ ಬೆಂಜ್ನಲ್ಲಿ ಓಡಾಡ್ತಿದ್ದ ಮನುಷ್ಯ ಏಕಾಏಕಿ ಉರಿ ಬಿಸಿಲಿನಲ್ಲಿ ಬರಿಗಾಲಿನಲ್ಲಿ ಭಿಕ್ಷಾಪಾತ್ರೆ ನಡೆದು ಓಡಾಡೋದಿದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಅಚಲವಾದ ಧೈರ್ಯ, ಸ್ಥೈರ್ಯ ಬೇಕು. ಗೊತ್ತಿಲ್ಲ ದಿಲೀಪ್ ಕುಮಾರ್ ದೋಖಾ ಅವರು ಯಾಕೆ ಆ ಥರದ ಒಂದು ಕಠೋರವಾದ ನಿರ್ಧಾರವನ್ನು ನಾವು ನೋಡಿದ್ದೀವಿ. ಜೈನ ಸಮುದಾಯದಲ್ಲಿ 20 ವರ್ಷದ ಹೆಣ್ಣುಮಗು, 18 ವರ್ಷದ ಇತ್ತೀಚೆಗೆ ಅದೇ ಊರಿನಲ್ಲಿ 23 ವರ್ಷದ ಹೆಣ್ಮಗಳೊಬ್ಳು ಇದೇ ಥರ ದೀಕ್ಷೆ ತಗೊಂಡಿದ್ದನ್ನು ನಾವು ನೋಡಿದ್ವಿ. ಗೊತ್ತಿಲ್ಲ, ಅದೇನೋ ಮಹಾನ್ ಶಕ್ತಿ ಇರ್ಬೋದು, ಆ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಡಲಿ, ಹಾಗೆ ಅವ್ರ ಕುಟುಂಬದವ್ರಿಗೂ ಆ ಶಕ್ತಿಯನ್ನು ಕೊಡಲಿ. ಇಷ್ಟು ದಿನ ಮನೆಯಲ್ಲಿ
ನಗನಗ್ತಾ ಖುಷಿಯಾಗಿ ಓಡಾಡ್ಕೊಂಡಿದ್ದಂಥ ಗಂಡ ಆಲ್ ಆಫ್ ದ ಸಡನ್ ಮನೆ ಬಿಟ್ಟು ಎಲ್ಲ ವೈರಾಗ್ಯ ಬಂದ ಹಾಗೆ ಹೋಗ್ಬಿಟ್ರು ಅಂತಂದಾಗ ಫ್ಯಾಮಿಲಿಗೂ ಕಷ್ಟ ಆಗಬಹುದು. ಬಟ್ ಲೈಫಲ್ಲಿ ಯಾರಿಗೆ ಏನೇನು ಮಾಡಬೇಕು ಅವೆಲ್ಲವನ್ನು ಮಾಡಿಟ್ಟು ಕೂಡಿಟ್ಟು ಅವರ ಲೈಫನ್ನು ಸೆಕ್ಯೂರ್ ಮಾಡಿ ಆ ಮನುಷ್ಯ ಇವತ್ತು 100 ಕೋಟಿ ಆಸ್ತಿಯನ್ನು ಬಿಟ್ಟು ಹೊರಟು ಹೋಗಿದ್ದಾರೆ ಅಂತಂದರೆ ದೀಕ್ಷೆ ಪಡೆದು ಸನ್ಯಾಸಿಯಾಗಿ ಹೊರಟು ಹೋಗಿದ್ದಾರೆ. ಅವರು ಸಾಂಸಾರಿಕ ಜೀವನವನ್ನು ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಫುಲ್ ಸ್ಟಾಪ್ ಇಟ್ಟು ಜೈನ ಸನ್ಯಾಸಿಯಾಗಿ ಮುಂದುವರಿತಾ ಇದ್ದಾರೆ. ಗೊತ್ತಿಲ್ಲ ಮನುಷ್ಯನ ಆಲೋಚನೆಗಳು ಯಾವಾಗ ಹೆಂಗೆ ಓಡುತ್ತೆ ಅನ್ನೋದು ನನಗೆ ಹೇಳೋದು. ವೈರಾಗ್ಯ ಬಂದುಬಿಟ್ರೆ ಮನುಷ್ಯನಿಗೆ ಯಾವಾಗ ಏನು ನಿರ್ಧಾರಗಳನ್ನು ಬೇಕಾದರೂ ತಗೋತಾನೆ. 100 ಕೋಟಿಯ ಒಡೆಯ ಇವತ್ತು ಮನೆಗೆ ಭಿಕ್ಷಾ ಪಾತ್ರ ಹಿಡಿದು ಹೋಗ್ತಿರುವ ಸನ್ಯಾಸಿ. ಏನನ್ನಿಸ್ತು ಈ ಸ್ಟೋರಿ ನೋಡಿ ಕಮೆಂಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.